ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ರಾಮದುರ್ಗ ಸಮೀಪದಲ್ಲಿರುವಂತಹ ಶಿವನ ಮೂರ್ತಿಯನ್ನು ಅಥವಾ ಶಿವನ ಪ್ರತಿಮೆಯನ್ನು ತೋರ್ಸೋಕ್ಕೆ ಹೋಗ್ತಾ ಇದ್ದೇನೆ ರೀ. ಇದು ಜಸ್ಟ್ ರಾಮದುರ್ಗದಿಂದ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಂದ್ರೆ ಮುಳ್ಳೂರು ಗುಡ್ಡ ಅಂತ ಕರೀತಾರೆ. ಅದು ದೊಡ್ಡ ಮಂಗಡಿ ಟಿ ಪಾರ್ಕ್ನಲ್ಲಿ ಈ ಪ್ರತಿಮೆ ಐತ್ರಿ. ಇದನ್ನು ರೀಸೆಂಟಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರ ಗುರು ಹಿರಿಯರ ಸಮ್ಮುಖದಾಗ. ಮತ್ತು ಇದರ ವಿಶೇಷತೆ ಏನಂದರೆ ಕರ್ನಾಟಕದ 2ನೇ ಎತ್ತರವಾದ ಶಿವನ ಮೂರ್ತಿಯನ್ನು ಹೊಂದಿರೋ ಒಂದು ಹೆಗ್ಗಳಿಕೆ ಈ ಪ್ಲೇಸಿಗಿದೆ. ಮುರುಡೇಶ್ವರ ಪ್ಲೇಸ್ ಬಿಟ್ಟರೆ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಶಿವಮೂರ್ತಿ ಹೊಂದಿರೋ ಪ್ಲೇಸ್ ಅಂತ ಈ ನಮ್ಮ ರಾಮದುರ್ಗ ಶಿವಮೂರ್ತಿಗೆ ಬಂದಿದೆ. ಸೊ ನೋಡೋಕ್ಕೆ ತುಂಬ ಕೂಲ್ ಆಗೈತೆ ರೀ, ಮತ್ತು ಭಾಳ ಪ್ರಶಾಂತವಾಗೈತಿ. ಯಾರು ಫ್ಯಾಮಿಲಿ ಜೊತೆ ಹೋಗಿ ಒನ್ ಡೇ ಪಿಕ್ನಿಕ್ ಮಾಡೋರಿಗೆ ಅಥವಾ ಶಿವನ ದರ್ಶನ ಮಾಡೋರಿಗೆ ಇದು ಒಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ. ನಿಯರ್ ಬೈ ರಾಮದುರ್ಗ ಯಾರಿದ್ದೀರಿ ಎಲ್ಲರೂ ಹೋಗಿ ನೋಡ್ಬೋದು. ಈ ಪ್ಲೇಸ್ ಇಷ್ಟು ಕೂಲ್ ಆಗಿದೆ. ಸಿಟಿ ಬಿಟ್ಟು ಹೊರಗಡೆ ಇರೋದ್ರಿಂದ ಭಾಳ ಪ್ರಶಾಂತವಾಗೈತೆ. ಈ ಪ್ಲೇಸಿನ ವಿಶೇಷತೆ ಏನಪ್ಪ ಅಂತಂತಂದ್ರೆ ಈ ಶಿವನ ಮೂರ್ತಿಯನ್ನು 78 ಅಡಿ ಎತ್ತರದಾಗ ಕಟ್ಟ್ಯಾರು. ಮತ್ತು ಏನು ಮಾಡಿದಾರೆ, ಇದಕ್ಕೆ 1.5 ಕೋಟಿ ರೂಪಾಯಿ ಖರ್ಚಾಗೈತಂತ್ರಿ ಈ ಶಿವಮೂರ್ತಿ ಕಂಪ್ಲೀಟ್ ಆಗಬೇಕಾದ್ರೆ. ಸೊ ನಾನು ನಮ್ಮ ಫ್ಯಾಮಿಲಿ ಹೋಗಿದ್ವಿ. ಇಷ್ಟು ಕೂಲ್ ಆಗಿರೋ ಪ್ಲೇಸ್ ಇದೆ ಅಂದ್ರೆ ನಾವು ಹೋಗಿದ್ದ ಟೈಮಲ್ಲಿ ಲಕ್ಕಿಲಿ ಮಳೆ ಆಗ್ತಿತ್ತು. ಇಷ್ಟು ಚೆನ್ನಾಗಿ ವ್ಯೂ ಇತ್ತಲ್ಲ, ನಮ್ಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗಿರಲಿಲ್ಲ. ಆದರೂ 1-2 ತಾಸಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬಂದ್ವಿ. ಅದರ ಅಪೋಸಿಟ್ ನಂದಿ ವಿಗ್ರಹ ಇತ್ತು, ಸೂಪರ್ ಆಗಿತ್ತು. ಎಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ಅಂತಂದ್ರೆ ಟಾಪ್ ಆಫ್ ಶಿವನ ಮೂರ್ತಿಯಿಂದ ಇದು ವ್ಯೂಸ್ ಮಸ್ತ್ ಕಾಣ್ತೈತ್ರಿ. ನೀವು ನಿಯರ್ ಬೈ ರಾಮದುರ್ಗದಲ್ಲಿದ್ದವರು ಅಥವಾ ಸುತ್ತಮುತ್ತಲಿದ್ದವರು ಹೋಗಿ ಈ ಪ್ರತಿಮೆಯನ್ನು ನೋಡ್ಕೊಂಡು ಬರ್ಬೋದು. ಈ ಸ್ಟ್ಯಾಟ್ಯೂ ಚೆನ್ನಾಗೈತೆ ನೋಡೋಕೆ, ನಿಮ್ಗೆ ಮನಸ್ಸನ್ನು ಶಾಂತ ಆಗುತ್ತೆ. ಇದು ನೋಡಿ, ಇದು ಒಳಗಡೆ ಇರೋ ಮಂದಿರದ ಓವರಾಲ್ ವ್ಯೂ ಇದೆ. ಸೊ ಇಲ್ಲಿ ಶಿವನ ಪ್ರತಿಯೊಂದು ಅವತಾರಗಳನ್ನು ಇಲ್ಲಿ ನಿಮ್ಗೆ ಕ್ಲಿಯರಾಗಿ ತೋರಿಸಿದ್ದಾರೆ. ಶಿವತಾಂಡವ ನೃತ್ಯ, ಹಾಗೆ ಅರ್ಧನಾರೀಶ್ವರ, ಇದೆಲ್ಲ ಪ್ರತಿಭೆಗಳನ್ನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ತ್ರಿಪುರಾಂತಕ ಸಂಹಾರ ಯಾವ ರೀತಿಯಾಗಿತ್ತು ಅನ್ನೋ ಒಂದು ಪ್ರತಿಮೆಯನ್ನು ಭಾಳ ಕ್ಲಿಯರಾಗಿ ತೋರಿಸಿದ್ದಾರೆ ಅಲ್ಲಿ. ಅದಾದಮೇಲೆ ತ್ರಿಲೋಕ ದರ್ಶನ, ಆಮೇಲೆ ಭಗೀರಥ ಪ್ರಯತ್ನ, ಇದಕ್ಕೆ ಇನ್ನೊಂದು ಏನು ಹೇಳ್ತಾರಪ್ಪ ಅಂದರೆ ಗಂಗಾವತರನ ಅಂತೇಳಿ ಒಂದು ವಿಶೇಷತೆ ಇಲ್ಲಿ ನೋಡಿ. ಕಾಮದಹನ ಇದಾದ ಮೇಲೆ ನಮಗೆ ನೆಕ್ಸ್ಟು ಗೋಕರ್ಣ ಮಹಾತ್ಮೆ ಶಿವಲಿಂಗ ಆತ್ಮದರ್ಶನ. ಗೋಕರ್ಣ ಮಹಾತ್ಮೆಯ ಶಿವಲಿಂಗ ಆತ್ಮದರ್ಶನ ಹೆಂಗಾಯ್ತಪ್ಪ ಅನ್ನೋದನ್ನು ಒಂದು ಪ್ರತಿಮೆಯ ಮೂಲಕ ಶಾರ್ಟಾಗಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಇದು ಅರ್ಧನಾರೀಶ್ವರ ಅವತಾರ. ಶಿವ ಮತ್ತು ಪಾರ್ವತಿಯ ಅರ್ಧನಾರೀಶ್ವರ ಪ್ರತಿಮೆ ಹೇಗಿರುತ್ತಪ್ಪ ಅಂತಂದರೆ ಇಷ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಅಲ್ಲಿ ನೋಡಿದ ತಕ್ಷಣ ನಮಗೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕು, ಆ ರೀತಿಯಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಓವರಾಲ್ ಆಗಿ ಇಷ್ಟು ಚೆನ್ನಾಗಿ ಅನ್ನಿಸ್ತು. ಮಂದಿರ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ರೀ. ರಾಮದುರ್ಗ ಸಮೀಪದಾಗಿರುವಂಥ ಪ್ಲೇಸ್ ಅಂದರೆ ನಮಗೆ ನಂಬೋಕ್ಕೆ ಆಗಂಗಿಲ್ಲ, ಬಟ್ ಆದ್ರೂ ನಂಬಲೇಬೇಕು. ಇಷ್ಟು ಚೆನ್ನಾಗಿರೋ ಪ್ಲೇಸನ್ನು ನಾವು ನಿಯರ್ ಬೈ ನಮ್ಮ ರಾಮದುರ್ಗದಲ್ಲಿ ಹೊಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ರಾಮದುರ್ಗ ನಮ್ಮ ಹೆಮ್ಮೆ. ಇದು ಕರ್ನಾಟಕದ 2ನೇ ಎತ್ತರವಾದ ಪ್ರತಿಮೆ ಹೊಂದಿರುವ ನಮ್ಮ ತಾಲೂಕು. ಅಲ್ಲಿ ನಾವು ತಕ್ಕೊಂಡಿರೋ ಕೆಲವೊಂದಿಷ್ಟು ಪಿಕ್ಗಳನ್ನು ಹಾಕಿದ್ದೀನಿ. ಸೊ ಫೋಟೋಸ್ ಇಟ್ಕೊಂಡು ಮಸ್ತ್ ಐತೆ ಪ್ಲೇಸು, ಚೆನ್ನಾಗಿ ಅನಿಸುತ್ತೆ. ಹೋಗಿ ಬರ್ರಿ, ಈ ಪ್ಲೇಸ್ ನೋಡ್ಕೊಂಬರ್ರಿ. ಆಮೇಲೆ ರಾಮದುರ್ಗ ಈ ಪ್ಲೇಸ್ಗೆ ಹೋಗಿ ಬಂದವರೆಲ್ಲ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.